ಆದ್ಯ ನ್ಯೂಸ್ಗೆ ಸ್ವಾಗತ. ನಾನು ಸತೀಶ್ ಪವಾರ್. ಚನ್ನಗಿರಿ ತಾಲೂಕಿನ ಪಾಂಡವಮಟ್ಟಿ ವಿರಕ್ತ ಮಠದಲ್ಲಿ ಶನಿವಾರ ನಡೆದ ಬಸವೇಶ್ವರ ಜಯಂತಿ ಮತ್ತು ಜೇನು ಹಬ್ಬ ಕಾರ್ಯಕ್ರಮದಲ್ಲಿ ಮತ್ತು 859ನೇ ಮಾಸಿಕ ಶಿವಾನುಭವಿ ಗೋಷ್ಠಿ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಗುರುಬಸವ ಸ್ವಾಮೀಜಿ ಮಾತನಾಡಿದರು. ಕಾರ್ಯಕ್ರಮದ ಅನುಭವವನ್ನು ಗಂಗಾವತಿಯ ವೈದ್ಯರಾದ ಡಾಕ್ಟರ್ ರಾಜಶೇಖರ್ ನಾರ್ನಾಳ್ ನಡೆಸಿಕೊಟ್ಟರು. ಮುಖ್ಯ ಅತಿಥಿಗಳಾಗಿ ಹೊನ್ನಾಳಿ ವಿಭಾಗದ ಉಪ ವಿಭಾಗಾಧಿಕಾರಿಗಳಾದ ಅಭಿಷೇಕ್ ಹಾಗೂ ಅವರಗೆರೆ ರುದ್ರಮುನಿ ಹಾಗೂ ಶರಣ ಬೈರೇಶ್ ಇತರರು ಹಾಜರಿದ್ದರು. ಅನುಭವ ಮಂಟಪದಲ್ಲಿ ಎಂಥವ್ರಿದ್ರಪ್ಪ ಅಂತಂದ್ರೆ ತುಳಿತಕ್ಕೆ ಒಳಗಾಗಿರ್ತಕ್ಕಂಥ, ಶೋಷಣೆಗೆ ಒಳಗಾಗಿರುವಂಥ, ನಿಮ್ನ ವರ್ಗಕ್ಕೆ ಸೇರಿರುವಂಥ ಸಮಾಜದ ನೇತಾರರು ಅಲ್ಲಿದ್ರು. ಯಾವುದೇ ಅಧಿಕಾರಸ್ಥರಿಗೆ ಅವಕಾಶ ಇರಲಿಲ್ಲ. ಯಾವುದೇ ಶ್ರೀಮಂತರು ಅಲ್ಲಿಗೆ ಹೋಗ್ಲಿಕ್ಕೆ ಮನಸ್ಸು ಬರ್ತಾ ಇರಲಿಲ್ಲ. ಬಸವಣ್ಣನವರ ವಿಚಾರ ಎಡಪಂಥೀಯ ವಿಚಾರಗಳವು ಅಂತಂದ್ರೆ, ಅವತ್ತಿನ ದಿನಮಾನದಲ್ಲಿ ಮಹಿಳೆಯನ್ನ 4 ಗೋಡೆಯ ಮಧ್ಯದಲ್ಲಿ ಇರಬೇಕು ಅಂತೇಳಿ ಒಂದು ರೀತಿಯಾಗಿರ್ತಕ್ಕಂಥ ಅಸಂವಿಧಾನಾತ್ಮಕವಾಗಿರ್ತಕ್ಕಂಥ ಕಾನೂನು ಇರುವಂತ ದಿನಮಾನಗಳಲ್ಲಿ ಬಸವಣ್ಣ ಮಹಿಳೆಯರಿಗೂ ಧಾರ್ಮಿಕ, ಸಾಮಾಜಿಕ, ಸಾಂಸ್ಕೃತಿಕವಾಗಿರ್ತಕ್ಕಂಥ ಸ್ವಾತಂತ್ರ್ಯವನ್ನ ಕೊಟ್ಟಂತ ಮಹಾನುಭಾವ. ಬಲಪಂಥೀಯ ವಿಚಾರಗಳು, ವೈಚಾರಿಕ ಪ್ರಜ್ಞೆ ಉಳ್ಳಂತ ಆ ವಿಚಾರಧಾರೆ, ಎಂತ ಮನಸ್ಸು ಕೂಡ ಆ ಕಡೆ ಹರಿಬೇಕು, ಆ ಕಡೆ ಸೆಳೆತ ಆಗಬೇಕು. ಆ ರೀತಿಯಾಗಿರ್ತಕ್ಕಂಥ ಸಾಹಿತ್ಯವನ್ನ, ಸಂದೇಶವನ್ನ ಕೊಟ್ಟಂತ ಮಹಾನುಭಾವ ಬಸವಣ್ಣವರು ಅನ್ನೋದು ನಾವೆಲ್ಲರೂ ಹೆಮ್ಮೆಯಿಂದ ಹೇಳಬೇಕಾಗಿರ್ತಕ್ಕಂಥ ವಿಚಾರ.